ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಒಂದು ಲಾಂಗ್ ಮಿಡಿ ಅಂಬ್ರಲ್ಲ ಮತ್ತು ಅದಕ್ಕೆ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಇದು ನೋಡಿ ಈ ರೀತಿ ಬಂದಿದೆ ಔಟ್ಫಿಟ್ಟು, ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಅಂಬ್ರಲ್ಲ ಮತ್ತು ಬ್ಲೌಸ್ ಕೂಡ ನೋಡಿ. ಇದಕ್ಕೆ ಬೇಕಾಗಿರುವಂಥ ಬಟ್ಟೆ ಮತ್ತು ಲೈನಿಂಗು ಕ್ಯಾನು 3.5 ಮೀಟ್ರ್ ತೊಗೊಂಡಿದ್ದೀನಿ. ಇದಕ್ಕೆ ಡಬಲ್ ಲೇಯರ್ ಲೈನಿಂಗು 6 ಮೀಟ್ರನ್ನು ತೊಗೊಂಡಿದ್ದೀನಿ. ಮತ್ತು 5 ಮೀಟ್ರ್ ಇದು ಅಂಬ್ರಲ್ಲ ಟಾಪ್ಗೆ ಬಟ್ಟೆನ ತೊಗೊಂಡಿದ್ದೀನಿ. ಒಂದು ಸಿಸ್ಟರ್ ಇನ್ಸ್ಟಾಗ್ರಾಮಲ್ಲಿ ನೋಡಿ ನನಗೆ ಮೆಸೇಜ್ ಮಾಡಿದರು, ಇದೇ ಥರ ಬೇಕು ನನಗೆ ಗೌನ್, ಸ್ಕರ್ಟು, ಮದುವೆ ಫಂಕ್ಷನ್ಗೆ ಇದೇ ಥರ ಬ್ಲೌಸು ಇದೇ ಥರ ಬೇಕು ಅಂತ ಹೇಳಿದರು. ಅದು ಬಟ್ ನನಗೆ ಸ್ಲೀವ್ಲೆಸ್ ಕಳಿಸಿದ್ರು, ನನಗೆ ಸ್ಲೀವ್ ಉದ್ದ ಬೇಕು ಅಂತ ಹೇಳಿದರು. ನಾನು ಅದೇ ರೀತಿ ಸ್ಟಿಚ್ ಮಾಡಿ ಕೊಟ್ಟೆ. ಆ ಸ್ಟಿಚ್ ಮಾಡುವಂಥ ವಿಧಾನ ಈ ರೀತಿ ಇರುತ್ತೆ, ನೋಡ್ಬೋದು. ನಾನು ಮಿಡಿನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ, ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. 2 ಲೇಯರು, ಒಂದು ಲೈನಿಂಗ್ ಹಾಕಿದ್ದೀನಿ ಮತ್ತು ಒಂದು ಕ್ಲಾತನ್ನು ಹಾಕಿ ಅಂಬ್ರೆಲಾ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ತುಂಬ ಲಾಂಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ರೆಡಿಮೇಡ್ ತಗೊಳ್ಳೋದಕ್ಕಿಂತ ಸ್ಟಿಚಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ತುಂಬ ಕಲರ್ಫುಲ್ಲಾಗಿರುತ್ತೆ. ನೋಡಿ, ಸ್ಟಿಚ್ ರೆಡಿ ಆಗ್ತಾಯಿದೆ. ಫಸ್ಟಿಗೆ ನಾನು ಬೆಲ್ಟ್ ಪಟ್ಟಿನ ರೆಡಿ ಮಾಡಿಕೊಂಡು ಆಮೇಲೆ ನಾನು ಟಾಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಗೌನ್ ರೆಡಿ ಆಯಿತು. ಈಗ ಟ್ಯಾಗನ್ನ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಡಿಸೈನಾಗಿ 3 ಲೇಯರ್ ಕುಚ್ಚನ್ನು ಕೊಟ್ಟಿದ್ದೀನಿ, ದೊಡ್ಡದಾಗಿ ಬಂಚಸ್ಸು, ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಕ್ಯಾನ್ನ ರೆಡಿ ಮಾಡ್ಕೊತೀನಿ. ಕ್ಯಾನ್ನು ಸ್ಟಿಚಿಂಗ್ ಮಾಡೋದು ತುಂಬಾ ಕಷ್ಟ. ಅದು ಯಾಕೆಂದರೆ ತುಂಬಾ ದೊಡ್ಡದಾಗಿರುತ್ತೆ ಕ್ಯಾನು. ಅದಕ್ಕೆ 2 ಲೇಯರ್ ಲೈನಿಂಗನ್ನು ಹಾಕಬೇಕಾಗುತ್ತೆ. ಈ ಸೈಡ್ ಅಟ್ಯಾಚಿಂಗ್ ಎಲ್ಲ ಆಯಿತು. ಬಾಟಮ್ ಜಿಗ್ಜಾಗ್ ಮಾಡ್ಕೊಬೇಕು. ಜಿಗ್ಜಾಗ್ ಒಳಗಡೆ ಕೂಡ ಬಟ್ಟೆ ಕೂಡ ಜಿಗ್ಜಾಗೇನೆ, ಮೇಲ್ಗಡೆನೂ ಜಿಗ್ಜಾಗೇನು, 2 ಲೇಯರೂ ಜಿಗ್ಜಾಗೆ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ಬೋದು. ಇದು ವಿಡಿಯೋ ತುಂಬಾ ಲೆಂತಿಯಾಗಿದೆ, ತುಂಬಾ ಲೆಂತಿ ಅಂದರೆ 11 ನಿಮಿಷ ಇದೆ. ಮತ್ತು ನೋಡಿ, ಟ್ಯಾಗ್ ಎಲ್ಲ ರೆಡಿ ಮಾಡಿದ್ದೀನಿ, ನೋಡ್ಬೋದು. ಈಗ ಕ್ಯಾನ್ನ ರೆಡಿ ಮಾಡ್ಕೊಳ್ಳೋಣ. ಈ ಕ್ಯಾನ್ ರೆಡಿ ಮಾಡ್ಕೊಳ್ಳೋಣ. ಈಗ ಫ್ರಿಲ್ಸ್ನ ಇಟ್ಕೊಳ್ತಾ ಬರಬೇಕು. ಆಪೋಸಿಟಾಗಿ ಒಂದು ಫ್ರಿಲ್ಲು, ಈ ಕಡೆಯಿಂದ ಒಂದು ಫ್ರಿಲ್ಲು, ಆ ಕಡೆಯಿಂದ ಒಂದು ಫ್ರಿಲ್ಲು, ಆಪೋಸಿಟಾಗಿ ಇಟ್ಕೊಬೇಕು. ತುಂಬ ದೊಡ್ಡದಾಗಿ ಫ್ರಿಲ್ ಇಟ್ಕೊಂಡ್ರೆ ಫ್ರೀಯಾಗಿ ಅಂಬ್ರೆಲಾ ಅಗಲಕ್ಕೆ ಬರುತ್ತೆ. ಯಾಕಂದರೆ ಅಂಬ್ರೆಲಾ ಅಗಲಕ್ಕೆ ಇದೆಯಲ್ಲ, ಇದೇ ಸಪ್ರೇಟಾಗಿ ಸ್ಟಿಚ್ ಮಾಡುವಂಥದ್ದು. ಇದು ಗೌನ್ಗೇನೆ ಸ್ಟಿಚ್ ಮಾಡ್ತಾಯಿಲ್ಲ. ಇದು ಬೇರೆ ಡ್ರೆಸ್ಗಳಿಗೆಲ್ಲ ಯೂಸ್ ಆಗುತ್ತೆ ಸಪ್ರೇಟಾಗಿ ಸ್ಟಿಚ್ ಮಾಡೋದ್ರಿಂದ. ಅದಕ್ಕೆ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ, ನೋಡಿ. ಇದು ಪೂರ್ತಿ ಸ್ಟಿಚಿಂಗನ್ನು ಮಾಡಿಕೊಂಡು ಕ್ಯಾನ್ನ ಸ್ಟಿಚಿಂಗ್ ಮಾಡಿಕೊಂಡು ಐರನ್ ಮಾಡಿಕೊಂಡ್ರೆ ನೀಟಾಗಿ ಫ್ಲಾಟಾಗಿ ಕೂತ್ಕೊಳ್ಳುತ್ತೆ. ಅದಾದಮೇಲೆ ನಾವು ಕ್ಯಾನ್ವಸ್ಸು ಬಂದು ಇದಕ್ಕೆ ಬಾಟಮ್ಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಕ್ಯಾನ್ವಸ್ ಕೊಡ್ಬೋದು ಮತ್ತು ಲೈನಿಂಗ್ ಕೊಡ್ಬೋದು ಮತ್ತು ಸೇಮ್ ಕ್ಲಾತ್ ಕೂಡ ಕೊಡ್ಬೋದು. ಯಾಕಂದರೆ ಇದು ಕೆಳಗಡೆ ಬಾಟಮಲ್ಲಿ ಚೂಪಾಗಿರುತ್ತಲ್ಲ, ಇರಿಟೇಟ್ ಆಗದೆ ಇರುತ್ತೆ. ಇದ್ರ ಮೇಲುಗಡೆ ಒಂದು ಲೇಯರ್ ಲೈನಿಂಗ್ ಬರುತ್ತೆ, ಕೆಳಗಡೆ ಕೂಡ 1 ಲೇಯರ್ 2 ಲೇಯರ್ ಲೈನಿಂಗನ್ನು ಹಾಕಬೇಕು. ಅಂಬ್ರೆಲಾ ಎಷ್ಟು ಲೆಂತ್ ಬರುತ್ತೋ ಅಷ್ಟು ಲೆಂತ್ಗೆ ನಾವು ಫ್ರಿಲ್ಲನ್ನು ಇಟ್ಕೊಬೇಕು, ಮೆಜರ್ಮೆಂಟ್ ತಗೊಂಡು. ನೋಡಿ, ಕ್ಯಾನ್ ಅಟ್ಯಾಚಿಂಗ್ ಮಾಡಿ ಕ್ಯಾನ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಕ್ಯಾನ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕಿಲ್ಲ ಅಂದರೆ ಅದು ಬೆಂಡ್ ಆಗೋದಿಲ್ಲ, ಅದು ನೀಟಾಗಿ ಕುತ್ಕೊಳ್ಳೋದು ಇಲ್ಲ. ಅದಕ್ಕೆ ಒಂದು ಸ್ಟಿಚಿಂಗನ್ನು ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ.
ನೋಡಿ ಕ್ಯಾನ್ ಅಟ್ಯಾಚಿಂಗ್ ಮಾಡಿ ಕ್ಯಾನ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಕ್ಯಾನ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕಿಲ್ಲ ಅಂದರೆ ಅದು ಬೆಂಡ್ ಆಗೋದಿಲ್ಲ, ಅದು ನೀಟಾಗಿ ಕುತ್ಕೊಳ್ಳೋದು ಇಲ್ಲ. ಅದಕ್ಕೆ ಒಂದು ಸ್ಟಿಚಿಂಗನ್ನು ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಇಷ್ಟಾಗಿತ್ತು ಫ್ರೆಂಡ್ಸ್. ನೋಡಿ ಬ್ಲೌಸು ರೆಡಿ ಇದೆ. ವರ್ಕ್ ಹಾಕಿದ್ದೀವಿ, ಸಿಂಪಲ್ಲಾಗಿ ಹ್ಯಾಂಡ್ ವರ್ಕನ್ನು ಹಾಕಿದ್ದೀವಿ ಸ್ಲೀವ್ಗೆ ಮತ್ತು ನೆಕ್ಗೆ. ಬೋಟ್ ನೆಕ್ ಬ್ಲೌಸ್ ಇದು ನೋಡಿ, ಲೆಂತಿ ಬ್ಲೌಸು. ಫ್ರಂಟಲ್ಲೆಲ್ಲ ಈ ರೀತಿ ಶೇಪ್ ಕೊಟ್ಟಿದ್ದೀವಿ, ಬ್ಯಾಕ್ ಕೂಡ ಈ ರೀತಿ ಶೇಪ್ ಕೊಟ್ಟಿದ್ದೀವಿ. ಮತ್ತು ತುಂಬಾ ಚೆನ್ನಾಗಿ ಬಂದಿದೆ. ಗ್ರೀನ್ ಕಲರು ಅಂಬ್ರೆಲಾ ಟಾಪು ಮತ್ತು ಪಿಂಕು, ಬೇಬಿ ಪಿಂಕು ಬ್ಲೌಸು ನೋಡಿ. ಹಿಂದ್ಗಡೆ ಬ್ಯಾಕ್ ಹುಕ್ಸನ್ನು ಇಟ್ಟಿದ್ದೀನಿ. 3 ಲೇಯರು ಟ್ಯಾಗನ್ನು ಇಟ್ಟಿದ್ದೀನಿ ಗೌನ್ಗೆ, ಮಿಡಿಗೆ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಷ್ಟಪಟ್ಟು ಒಂದು ವಿಡಿಯೋ ಮಾಡಿ ಹಾಕ್ತೀವಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಬೇಕು ನೋಡಿ.
ತುಂಬಾ ಕಷ್ಟವಾಗಿ ನಾವು ಒಂದು ವಿಡಿಯೋನ ಮಾಡೋದಕ್ಕೆ ತುಂಬಾ ಟೈಮು ಕೊಟ್ಟು ಮಾಡ್ತೀವಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡೇ ಮಾಡ್ತೀರಾ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.